ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನಾನು ಟ್ಯೂಸ್ಡೇ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದೆ, ಅದೊಂದು ಸ್ವಲ್ಪ ಆರಬೇಕಾಗಿತ್ತು. ಪಾಪು ಮಲ್ಕೊಂಡ್ರೆ ಸಾಕು, ಮಿಕ್ಕಿದ ಕೆಲಸ ಎಲ್ಲನೂ ಕೂಡ ಒಂದು ಸ್ವಲ್ಪ ಸ್ಪೀಡಾಗೇ ಮಾಡ್ಕೊಬಿಡ್ತೀನಿ. ಯಾಕೆಂದರೆ ಅವಳು ಎದ್ಬಿಟ್ರೆ ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ, ನನ್ನ ಪಕ್ಕನೇ ಕೂತ್ಕೊ ಅಂತಲೇ ಅಂತ ಇರ್ತಾಳೆ. ಅದಾದಮೇಲೆ ಮಲಗಿದ್ಲು ಅಂತೇಳಿ ಕೊನೆಗೆ ಮನೆಯೆಲ್ಲ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಟ ಸಾಮಾನೆಲ್ಲ ಚೆಲ್ಲೋದು, ಹಾಗೆ ಬಟ್ಟೆ ಎಲ್ಲ ಒಣಗಿಸಿರೋದನ್ನ ಸ್ವಲ್ಪ ಮರ್ಚಿ ಇಟ್ಟಿರಲಿಲ್ಲ ಅಂತೇಳಿ ಅದನ್ನು ಕೂಡ ಮರ್ಚ್ಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನೂ ಕೂಡ ಮಾಡಬೇಕಾಗಿತ್ತು. ಇವತ್ತು ಕೈಮಾ ತೊಗೊಬಂದು ಕೈಮಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಕಿಶೋರ್ ಅಮ್ಮ ಅಪ್ಪ ಬರ್ತಾರೆ ಪಾಪು ನೋಡೋಕ್ಕೆ ಮಾಡು ಅಂತ ಹೇಳಿದರು. ಬಟ್ ಕೈಮಾ ತೊಗೊಬಂದ್ಬಿಟ್ರೆ ನಮಗೆ ಅದೊಂದು ಸ್ವಲ್ಪ ನೀರಲ್ಲೆಲ್ಲ ನೀಟಾಗಿ ತೊಳೆಯೋಕ್ಕಾಗಲ್ಲ ಅಂತೇಳಿ ನಾನೇನು ಮಾಡ್ತೀನಿ, ಕೈಮನ ಒಂದು ಸ್ವಲ್ಪ ಗಟ್ಟಿ ಅಂದರೆ ಕಂಡ ಇರೋಂಥ ಒಂದು ಪೀಸ್ನ ತೊಗೊಂಡು ನಾನೇ ಮನೇಲಿ ಕೈಮಾ ಮಾಡ್ಕೋತೀನಿ. ಪಾಪುನು ಅಲ್ಲೇ ಅಡುಗೆ ಮನೆಯಲ್ಲೇ ಮ್ಯಾಟ್ ಹಾಕ್ಬಿಟ್ಟು ಎದ್ಬಿಟ್ಲು. ಅಷ್ಟರಲ್ಲಿ ಹಾಕೊಂಡು ಆಟಾಡಿಸ್ಕೊಂಡೇ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಕಂಡ ಇರುತ್ತಲ್ವ, ಆ ಒಂದು ಪೀಸ್ಗಳನ್ನ ಮಾತ್ರ ತೊಗೋತೀನಿ. ತೊಗೊಂಡು ನಾನೇ ಮಿಕ್ಸಿಲಿ ರುಬ್ಕೊಂಡು ಮನೇಲಿ ಯಾವಾಗಲೂ ಕೈಮಾ ಮಾಡ್ಕೊಳ್ಳೋದು. ಹೊರಗಡೆಯಿಂದ ತೊಗೊಬಂದರೆ ಅದನ್ನು ಅವರು ನೀರು ಹಾಕ್ಬಿಟ್ಟು ತೊಳೆದ್ರೆ ಅದು ಸರಿಯಾಗೂ ಹೋಗೋದಿಲ್ಲ, ಹಾಗೆ ಅವ್ರು ನೀಟಾಗಿ ತೊಳೆದಿರ್ತಾರೋ ಏನೋ ಒಂಥರ ಅಂದ್ಬಿಟ್ಟು ನಾನು ಮನೇಲೇ ಮಾಡ್ಕೋತೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಮನೇಲೇ ಮಾಡ್ಕೋಬೋದು. ಯಾವುದೇ ಒಂದು ಕಡಲೆ ಪೌಡ್ರ್ ಹಾಕಬೇಕು ಅನ್ನೋಂಗಿಲ್ಲ. ಹಾಗೆ ಮೊಟ್ಟೆನೂ ಕೂಡ ನಾನು ಯೂಸ್ ಮಾಡಲ್ಲ. ತುಂಬ ಚೆನ್ನಾಗಿ ಬಿಗಿಯಾಗಿ ಬರುತ್ತೆ. ಅಡುಗೆ ಆಗೋಷ್ಟರಲ್ಲಿ ಕಿಶೋರ್ ಬಂದೇ ಬಿಟ್ರು. ಕೊನೆಗೆ ಇನ್ನೂ ಒಂದು 1/4 ಗಂಟೆ ಬಿಟ್ಕೊಂಡು ಬನ್ನಿ ಅಂತೇಳಿ ವಾಪಸ್ ಕಳಿಸ್ದೆ. ಪಾಪುನ ಇಟ್ಕೊಂಡು ಕೆಲಸ ಮಾಡೋದಂತೂ ತುಂಬಾ ಕಷ್ಟ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು, ಟೇಸ್ಟಿಯಾಗೂ ಕೂಡ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ಇದು ಫುಲ್ ರೆಸಿಪಿ ಬೇಕಂದರೆ ಶೇರ್ ಮಾಡಿಕೊಡ್ತೀನಿ. ಮಾಮೂಲಿ ಇವಾಗ ನಾವು ಅರಿಶಿನ ಈರುಳ್ಳಿ ಅಂದರೆ ಈರುಳ್ಳಿ ಮತ್ತು ಖಾರದ ಪುಡಿನ ರುಬ್ಬಿಟ್ಟು ಹಾಕೋತೀವಿ. ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಒಂದು ಅರಿಶಿನ ಈರುಳ್ಳಿನ ಮಾಡ್ಕೋತಾರೆ. ಬಟ್ ನಾನು ಮಾಡೋದು ಇದೇ ಥರ, ನಮ್ಮಮ್ಮ ಮಾಡೋದು ಇದೇ ಥರ, ಅಮ್ಮನ ನೋಡಿಕೊಂಡು ನಾನು ಕಲ್ತ್ಕೊಂಡಿರೋದು. ಅದಾದಮೇಲೆ ನೋಡಿ ಕೆಳಗಡೆನೇ ಮ್ಯಾಟ್ ಹಾಕ್ಕೊಂಡು ಆಟಾಡಿಸ್ತಿದ್ರು ಕೂಡ ಅಳ್ತಾನೆ ಇದ್ಲು, ಎತ್ಕೋ ಅಂತ ಪಕ್ಕದಲ್ಲೇ ಕೂತ್ಕೋ ಅಂತಾಳೆ. ಈ ಥರ ಅಡುಗೆ ಮನೆ ಒಂದು ಸ್ವಲ್ಪ ದೊಡ್ಡದಿರೋದ್ರಿಂದ ಅಲ್ಲೇ ಒಂದು ಮ್ಯಾಟ್ ಹಾಕ್ಬಿಟ್ಟು ಬಿಟ್ಟರೆ ಅಲ್ಲಿ ಆಟ ಸಾಮಾನೆಲ್ಲ ಕೊಟ್ಟರೆ ಆಟಾಡ್ತಿರ್ತಾಳೆ. ಈ ಕಡೆ ಉಂಡೆನೂ ಕೂಡ ಕಟ್ಕೊಂಡು ಒಂದು ಸ್ವಲ್ಪ ಕುದಿ ಬರ್ತಿದ್ದಂಗೆ ಹಾಕಬೇಕು ಅಷ್ಟೇ. 2 ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಳ್ಳಿಸ್ಬಿಟ್ಟು ಒಂದೇ ಒಂದು ಕುದಿ ಬರೋ ಟೈಮ್ಗೆ ಉಂಡೆಗಳನ್ನ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೈ ಆಡ್ಸೋಕ್ಕೆ ಹೋಗಲೇಬಾರ್ದು, ಅಂದರೆ ಸೌಟಲ್ಲಿ ಆಡ್ಸೋಕ್ಕೆ ಹೋಗಬಾರ್ದು. ಹಂಗೆ ಬಿಟ್ಬಿಟ್ರೆ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ. ಒಂದು 1/4 ಗಂಟೆ ಕಮ್ಮಿ ಉರಿ ಮಾಡಿ ಬಿಟ್ಬಿಡಬೇಕು. ಆಮೇಲೆ ಚೆನ್ನಾಗಿ ಅದು ನೋಡಿ ಈ ಥರ ಒಂದು ಚೂರು ಒಡೆದೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಅವರೆಕಾಳ್ದು ಚಿತಿಗೆ ಬೇಳೆ ಬರುತ್ತಲ್ವ, ಅದನ್ನು ಕೂಡ ಹಾಕೋಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಪಾಪನ ಮಲಗಿಸಿದೆ. ಬಟ್ ಅವಳೆಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲೇ ಎದ್ಬಿಟ್ಲು. ಅಲ್ಲೇ ಕೆಳಗಡೆ ಹಾಕಿದ್ದೀನಿ, ಆಟಾಡ್ತಾ ಇದ್ದಾಳೆ. ನಾನು ನೋಡಿ ನಿನ್ನೆ ಒಂದು ಲವಂಗದ ನೀರು ಬಗ್ಗೆ ತೋರಿಸಿದ್ನಲ್ವ ನಿಮಗೆ ಒಂದು ಟಿಪ್ಸು, ಅದನ್ನೇ ಹಾಕಿ ಸ್ನಾನ ಮಾಡಿದ್ದು. ಎಷ್ಟು ಶೈನಿಂಗ್ ಬರುತ್ತೆ, ಹಾಗೆಯೇ ತುಂಬ ಲಾಂಗು ಕೂಡ ಬರುತ್ತೆ ಕೂದಲು, ಹಾಗೆ ಕಪ್ಪಗೂ ಕೂಡ ಆಗುತ್ತೆ, ದಪ್ಪನೂ ಕೂಡ ಆಗುತ್ತೆ. ಆ ವಿಡಿಯೋ ನೋಡಿಲ್ಲ ಅನ್ನೋರು ನೋಡಿ. ಹಾಗೆ ನಾನು ಒಂದು ಕಮ್ಮಿ ಗ್ರಾಮಲ್ಲಿ ಸರಗಳನ್ನ ತೊಗೊಂಡಿದ್ದೀನಿ, 1-2 ಸರನ. ಅದು ಹೇಗಿದೆ, ಯಾವ ಥರ ತೊಗೊಂಡೆ, ಎಲ್ಲಿ ತೊಗೊಂಡೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ನನ್ನ ಮಗಳು ಮಲ್ಕೋತಾನೆ ಇಲ್ಲ, ಸುಮ್ಮನೆ ಆಟಾಡ್ತಿದ್ದಾಳೆ. ಅವಳು ಸೌಂಡ್ ಏನಾದ್ರು ಬಂದರೆ ಏನು ಅಂದ್ಕೋಬೇಡಿ. ಬನ್ನಿ ಆ ಸರನ ತೋರಿಸ್ತೀನಿ ಇವಾಗ. ನೋಡಿ, ಇದು ಮುತ್ತಿನ ಸರ. ಇದು ಮುತ್ತಿಗೆ ಮಾಮೂಲಿ ಇವಾಗ ಜೋಮಾಲೆ ಗುಂಡ್ಗಳು ಬರುತ್ತಲ್ವ, ಅದನ್ನೇ ಎಲ್ಲರೂ ಕೂಡ ಬ್ಲ್ಯಾಕು ಮತ್ತು ರೆಡ್ಡು ಅಥವಾ ಮೆರೂನು, ಗ್ರೀನು ಈ ಥರದಲ್ಲಿ ಕೊಡಿಸಿರ್ತಾರೆ. ನಾನು ಮುತ್ತಲ್ಲಿ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡಿದ್ದೀನಿ. ಈ ಒಂದು ಸರ ಜೊತೆಗೆ ಈ ಜುಮ್ಕಿನ ಕೂಡ ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಇದು 10 ಗ್ರಾಮ್ ಇದೆ. ಏನಕ್ಕಂದರೆ ಬರೀ ಸರ ಹಾಕಿ ನೋಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಜುಮ್ಕಿ, ಅದ್ರ ಜೊತೆಗೆ ಜುಮ್ಕಿ ಹಾಕೋದ್ರೇ ಅಲ್ವಾ ಸರಗಳು ಚೆನ್ನಾಗಿ ಕಾಣಿಸೋದು ಅಂತ. ಇನ್ನೂ ಒಂದು ಸರ ತೋರಿಸ್ತೀನಿ. ಇದು 1 ಗ್ರಾಮಲ್ಲಿ ಮಾಡಿಸ್ಕೊಂಡಿರೋದು, ಬರೀ 1 ಗ್ರಾಮ್ ಇರೋದು ಇದು. ನೀವು 1.5 ಗ್ರಾಮಲ್ಲಿ ಕೂಡ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು, 1 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಯಾಕೆಂದರೆ ಕಮ್ಮಿ ಗ್ರಾಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ. ಅದು ಅಲ್ಲದೆ ಪ್ಯಾರಾ ಜ್ಯುವೆಲರ್ಸಲ್ಲಿ ಇವಾಗ ಸರಿಯಾಗಿ ಮಾಡಿಕೊಡ್ತಾ ಇಲ್ಲ ಅಂತ ಒಬ್ಬೊಬ್ಬರು ಹೇಳ್ತಾಯಿದ್ರು. ಅದರಿಂದ ಈ ಒಂದು ಜ್ಯುವೆಲರ್ಸ್ನೂ ಕೂಡ ತಿಳಿಸಿದ್ರೆ ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದ್ರದ್ದು ಕಲೆಕ್ಷನ್ಸ್ ಇರುತ್ತೆ. ಅವರು ನನಗೆ ಪ್ರಮೋಷನ್ ಥರನೂ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಫ್ರೀ ಮಾಡಿಕೊಂಡು ಅವರ ಶಾಪ್ ಹತ್ರ ಹೋದಾಗ ಅಲ್ಲಿ ಯಾವ್ಯಾವ ರೀತಿ ಕಮ್ಮಿ ಗ್ರಾಮಲ್ಲಿ ಮಾಡಿರೋಂಥ ಸರಗಳು, ಹಾಗೆ ಬಳೆಗಳಾಗಿರ್ಬೋದು, ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಲಾಗಲ್ಲಿ. ಇವಾಗ ನೋಡಿ, ಆ ಒಂದು ಸರನ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮುತ್ತಂತೂ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ, ಅದರಿಂದ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ.
2 ಅಂದರೆ ನಾನು ಮಾಡಿಸ್ಕೊಂಡಿರೋದು 3 ಗ್ರಾಮ್ಗೆ, ನೀವು 2, 2.5 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಅಂದರೆ ಅದು ಗುಂಡು ಸೈಜ್ ಕಮ್ಮಿ ಬರುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ 916 ಹಾಲ್ಮಾರ್ಕ್ ಇರೋಂಥ ಚಿನ್ನನೇ, ಯಾವುದೇ ರೀತಿಯದ್ದು ಬೇರೆ ಕಮ್ಮಿ ಚಿನ್ನ ಇರ್ಬೋದು ಅಂತ ಅಂದ್ಕೋಬೇಡಿ. ತುಂಬ ಚೆನ್ನಾಗಿರೋಂಥ ಚಿನ್ನದಲ್ಲೇ ಮಾಡಿಕೊಡೋದು. ನನ್ನ ಮಗಳು ಅಂತೂ ಅಲ್ಲಿ ಏನು ಮಾಡೋಕ್ಕೂ ಬಿಡ್ತಾಯಿಲ್ಲ, ಆದರೂ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಏರ್ ಬಿಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಡ್ರೆಸ್ ಮೇಲೇ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತಲೂ ಕೂಡ ತಿಳಿಸ್ಕೊಡಿ. ನಾನು ಹೇಳಿರೋಂಥ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಕೂದಲು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ನೋಡಿ ಮುತ್ತಿನ ಸರ ತುಂಬ ಚೆನ್ನಾಗಿ ಇವಾಗ ಥ್ರೆಡ್ಡಿಂಗಲ್ಲಿ ಇರೋದ್ರಿಂದ ನಾನು ಮುತ್ತನ್ನು ಕೊಡಿಸಿ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು. ಹಾಗೆ ನೆಕ್ಸ್ಟ್ ಈ ಒಂದು ಸರನೂ ಕೂಡ ವೇರ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ವಾಯ್ಸ್ ಕೊಟ್ಟು ಡೈರೆಕ್ಟಾಗಿ ಮಾತಾಡೋಣ ಅಂತ ಟ್ರೈ ಮಾಡ್ದೆ, ಬಟ್ ನನ್ನ ಮಗಳು ಅದು ಇದು ಸೌಂಡ್ ಮಾಡಿಬಿಟ್ಲು ಅಂತ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಫ್ರೀ ಏರ್ ಬಿಟ್ಟರು ಕೂಡ ಇದು ಎಲ್ಲ ಸ್ಯಾರಿಗೂ ಕೂಡ ನೀವು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕಮ್ಮಿ ಗ್ರಾಮ್ ಅಲ್ವಾ, 1 ಗ್ರಾಮು ಎಲ್ಲ ಸ್ಯಾರಿಗೂ ಕೂಡ ನೀವು ವೇರ್ ಮಾಡ್ಕೋಬೋದು. ಯಾವುದೇ ಒಂದು ಕಲರ್ ಸ್ಯಾರಿ ಇದ್ದರೂ ಕೂಡ ನೀವು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಡ್ರೆಸ್ಗೆ ವೇರ್ ಮಾಡಿರೋದು ಇದು. ನೀವು ಬೇಕಾದರೆ ಸ್ಯಾರಿಗೆ ವೇರ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಕೂಡ ಸ್ಯಾರಿಗೆ ಅಂತಲೇ ತೊಗೊಂಡಿರೋದು. ನಿಮಗೆ ತೋರಿಸ್ಬೇಕು ಅಂತ ಡ್ರೆಸ್ ಮೇಲೇ ಹಂಗೆ ಸುಮ್ಮನೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಫ್ಯಾಷನ್ ಆಗಿಬಿಟ್ಟಿದೆ ಇವಾಗಂತೂ. ನಾನು ನೋಡಿ ಅಲ್ಲಿ ಒಂದು ಸ್ಟೋನ್ ಇರೋಂಥ ಒಂದು ಪುಟ್ಟು ಸ್ಟಿಕ್ಕರ್ ಏನಾದರೂ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಜುಮ್ಕಿ ಹಾಕಿ ತೋರಿಸಿದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತೇಳಿ ಅದನ್ನು ಕೂಡ ವೇರ್ ಮಾಡಿ ತೋರಿಸಿದ್ದೀನಿ. ಹಾಗೆ ಮುತ್ತಿನ ಸರನೂ ಕೂಡ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಕಲೆಕ್ಷನ್ಸ್ಗಳನ್ನ ನಾನು ನನ್ನ ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಹೇಗಿದೆ ಅಂತ ತಿಳಿಸ್ಕೊಡಿ. ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಆ ಜ್ಯುವೆಲರ್ಸ್ದು ಶಾಪ್ನೇ ಫುಲ್ ಅಡ್ರೆಸ್ ತೋರಿಸ್ತೀನಿ. ಹಾಗೆ ಡೈಲಿ ಲಾಗ್ಸಲ್ಲಿ ಕೂಡ ಅವ್ರ ಶಾಪಲ್ಲಿ ಇರೋಂಥ ಒಂದು ಕಲೆಕ್ಷನ್ಸ್ ಕೂಡ ಇರುತ್ತೆ. ತುಂಬ ಕಮ್ಮಿ ಗ್ರಾಮಲ್ಲಿ ಇರೋಂಥ ಓಲೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಸರಗಳಾಗಿರ್ಬೋದು, ಈ ರೀತಿ ಒಂದು ಕಲೆಕ್ಷನ್ಸ್ ಇರುತ್ತೆ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.